ಕ್ಯಾಂಟೀನ್ ಲೋಕಾರ್ಪಣೆ ನಾಳೆ. ನಾಲತ್ವಾಡ ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಸುಮಾರು 1 ವರ್ಷಗಳಿಂದಲೂ ಆಮೆಗತಿಯಲ್ಲಿ ಆರಂಭಗೊಂಡಿದ್ದ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಇಂದಿರಾ ಕ್ಯಾಂಟೀನ್ ಕೊನೆಗೂ ಮೇ 27 ಮಂಗಳವಾರ ಬೆಳಗ್ಗೆ ಲೋಕಾರ್ಪಣೆಗೊಳ್ಳಲಿದ್ದು, ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಜನರು ಬಹುದಿನಗಳ ಬೇಡಿಕೆ ಆಶೆ ಕೊನೆಗೂ ಈಡೇರಿದಂತಾಗಿದೆ. ಕಳೆದ 15 ದಿನಗಳಿಂದಲೂ ಕ್ಯಾಂಟೀನ್ಗೆ ಸಂಬಂಧಿಸಿದ ಅಡುಗೆ, ವಿದ್ಯುತ್ ಸಂಪರ್ಕ, ಅನಿಲ ಜೋಡಣೆ ಸೇರಿ ಇತರೆ ಉಪಕರಣಗಳ ಜೋಡಣೆ ಕಾಮಗಾರಿ ಭರದಿಂದ ಸಾಗಿತ್ತು. ಸುಮಾರು ಕ್ಯಾಂಟೀನ್ ಸೇರಿ ಕಾಂಪೌಂಡ್ ಕಾಮಗಾರಿಗೆ 70 ಲಕ್ಷದಲ್ಲಿ ಸಿದ್ಧಗೊಂಡ ಕ್ಯಾಂಟೀನ್ ಬಡವರ ಹಸಿವು ನೀಗಿಸಲು ಕೊನೆಗೂ ಸಿದ್ಧಗೊಂಡಿದೆ. ಸಂಭ್ರಮದಲ್ಲಿ ಜನ. ಮೇ 27 ಮಂಗಳವಾರ ಆರಂಭಗೊಳ್ಳುವ ಕ್ಯಾಂಟೀನ್ ಸುದ್ದಿ ತಿಳಿದ ಸಾರ್ವಜನಿಕರು, ವಾಹನ ಚಾಲಕರು, ಕಾರ್ಮಿಕರು, ನೌಕರಸ್ಥರು ಸಂತಸ ವ್ಯಕ್ತಪಡಿಸಿದ ಪ್ರಸಂಗ ಸೋಮವಾರ ನಡೆಯಿತು. ಲೋಕಾರ್ಪಣೆ. ಬಹುದಿನಗಳ ಇಂದಿರಾ ಕ್ಯಾಂಟೀನ್ ಆರಂಭಿಸುವ ಕನಸು ಕಂಡಿದ್ದ ರಾಜ್ಯ ಸಾಬೂನು ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಸಿಎಸ್ ನಾಡಗೌಡ ಅವರು ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಲಿದ್ದಾರೆ. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಿಗಿ, ನಾಲತ್ವಾಡ. ನಾಲ್ತವಾಡ ಪಟ್ಟಣದ ಸಮಸ್ತ ಸಾರ್ವಜನಿಕರಿಗೆ ಈ ಮೂಲಕ ಪಟ್ಟಣ ಪಂಚಾಯಿತಿ ವತಿಯಿಂದ ಕೋರುವುದೇನೆಂದರೆ, ನಾಳೆ ದಿನಾಂಕ 27/5/2025ರಂದು ಜನ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂಥ ಬಡ ಜನರಿಗೆ ಅನ್ನವನ್ನು ಕೊಡುವಂಥ ಒಂದು ಇಂದಿರಾ ಕ್ಯಾಂಟೀನಿನ ಉದ್ಘಾಟನೆ ಕಾರ್ಯವನ್ನು ಮಾನ್ಯ ಶಾಸಕರು ಬೆಳಗ್ಗೆ 11 ಗಂಟೆಗೆ ನೆರವೇರಿಸಲಿದ್ದಾರೆ. ಕಾರಣ ಸಮಸ್ತ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಪಟ್ಟಣದ ಸಾರ್ವಜನಿಕರಲ್ಲಿ ದಿನಾಂಕ 27/5/2025ರಂದು ಇಂದಿರಾ ಕ್ಯಾಂಟೀನು ಪೂಜೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ CS ನಾಡಗೌಡರು, ನಮ್ಮ ತಾಲೂಕಿನ ಹಿರಿಯರಾದಂಥ ಮುಖಂಡರು, ಈ ಭಾಗದ ಊರಿನ ದೇಶಮುಖರು, ನಾಡಗೌಡರು ಎಲ್ಲರೂ ಕೂಡಿ ಇವತ್ತು ನಾಳೆ ದಿನ ಈ ಇಂದಿರಾ ಕ್ಯಾಂಟೀನ್ ಬೇಡಿಕೆ ಇರುವಂಥ ಸಲುವಾಗಿ ಇವತ್ತು ನಮ್ಮ ಪೂಜೆಯನ್ನು ಓಪನಿಂಗ್ ಮಾಡೋ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಆಗಮಿಸಬೇಕಾಗಿ ಧನ್ಯವಾದಗಳು.